ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿರಿ ಅಂತ ಅಂದ್ಕೊಳ್ತೀನಿ. ಇವತ್ತು ಕೂಡ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏಪ್ರಿಲ್ 1 ವೆಡ್ನೆಸ್ಡೇ ಆ್ಯಂಡ್ ಬೆಳಗ್ಗೆ ಎದ್ದು ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ. ಇವತ್ತು ಬಿಸಿನೀರು ಕುಡಿದು ಒಂದು ಲೋಟ ಅಂಬ್ಲಿ ಕುಡ್ದಿದ್ದೀನಿ. ನವಣೆ ಮತ್ತು ಬಾರ್ಲಿ ಜಯಂತ್ ರೆಡಿ ಮಾಡ್ಕೊತಾ ಇದ್ರಲ್ಲ ಅವಾಗೆ ಒಂದು ಗ್ಲಾಸ್ ತಗೊಂಡು ಕುಡ್ದಿರೋದು. ಇನ್ನು ಚಿಟ್ಟಿಗೋಸ್ಕರ ಸನ್ನೆ ಮಾಡ್ತಿದ್ದಾನೆ. ಏಪ್ರಿಲ್ ಫೂಲ್ ಸೊ ಚಿಟ್ಟಿ ಏಪ್ರಿಲ್ ಫೂಲ್ ಆದ. ಚಿಟ್ಟಿ ನಾವು ಏಪ್ರಿಲ್ 1ಗೆ ಎಲ್ರಿಗೂ ಹಿಂಗಿರ್ತಾರಲ್ಲ, ಮೀನ್ಸ್ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆಲ್ಲ ಫೋನ್ ಮಾಡಿ ಏನೇನಾದರೂ ಸುಳ್ಳು ಹೇಳಿ ಏಪ್ರಿಲ್ ಫೂಲ್ ಆಯಿತು ಅಂತ ಅಂತಿದ್ವಿ, ಗೊತ್ತಾ. ಚಿಟ್ಟಿನೂ ಕೂಡ ಏಪ್ರಿಲ್ ಫೂಲ್ ಆದ. ಇನ್ನು ತಿಂಡಿ ತಿಂತಾ ಇದ್ದಾರೆ ಮಕ್ಕಳು. ಇವಾಗ ಅವರು ತಿಂಡಿ ತಿಂದಿದ ತಕ್ಷಣ ಸ್ನಾನ ಮಾಡಿಸ್ಬೇಕು. ಹೋಗಿ ಜಸ್ಟ್ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡಾಗೆ ಹಿಂಗೆ ಅನ್ಕೊಂಡು ಬಂದಿರ್ತಾರೆ. ಇನ್ನು ಇವಾಗ ಸ್ನಾನ ಮಾಡಿಸ್ಬೇಕು. ಸೊ ನಂದಂತೂ ಸ್ನಾನ ಆಯಿತು. ಮನೇಲಿ ಕೆಲಸಗಳೆಲ್ಲ ಇನ್ನೂ ಹಂಗೆ ಬಾಕಿ ಇದೆ. ಜಯಂತ್ ಅವರು ಹೊರಟಾಯಿತು. ಸೊ ಆಲ್ರೆಡಿ 10 ಆಗಿದೆ. ಎಕ್ಸಾಕ್ಟ್ 10 ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡು ಹೊರಡ್ತಾರೆ. ಅವ್ರದ್ದು ಅಂಬ್ಲಿ ಎಲ್ಲ ಇಲ್ಲಿ ನೋಡಿ, ಎಲ್ಲ ಅವರೇ ರೆಡಿ ಮಾಡ್ಕೊಳ್ಳೋದು. ನಂದು ಏನಿಲ್ಲ ಕೆಲಸ, ನನ್ನ ವರ್ಗೆ ಜಾಸ್ತಿ ಆಗಿಬಿಡುತ್ತೆ ನನಗೆ. ಇನ್ನು ಆಟೋಗೋಸ್ಕರ ಮೇ ಬಿ ಕೆಳಗೆ ಹೋಗಿರ್ಬೇಕಿದ್ದೇನೆ. ಎಲ್ಲ ರೆಡಿ ಮಾಡ್ಕೊತಾರೆ ಮಾರ್ನಿಂಗ್ ಎದ್ದು. A to Z ಇದೊಂದೆರಡು ಪುಟ್ಟಿ ಅವ್ರದ್ದೇ. ಇದು ಬಿಟ್ಟರೆ ಮತ್ತು ಇದೊಂದು ಬ್ಯಾಗಲ್ಲೆಲ್ಲ ತುಂಬ್ಕೊಂಡು ಇಟ್ಕೊಂಡಿರ್ತಾರೆ. ಆಟೋ ಬಂತು ಅಂತ ಕಾಣುತ್ತೆ, ಇಲ್ಲ ಇನ್ನಿವತ್ತು ಬುಧವಾರ ಫ್ರೆಂಡ್ಸ್. ನಾಳೆ ಗುರುವಾರ ಹುಣ್ಣಿಮೆ ಇದೆ. ಶುಕ್ರವಾರ ನಾವು ದೇವ್ರನ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿರೋದು. ಚಿಟ್ಟಿಗೆ ಆಲ್ರೆಡಿ ಎಲ್ಲ ಹುಷಾರಾಗಿದೆ. ತುಂಬ ಖುಷಿ ಆಯಿತು ನಮಗೆ, ಸದ್ಯ ಅವನು ಹುಷಾರಾದ್ನಲ್ಲ ಅಂತೇಳಿ. ಇನ್ನು ಫೇಸ್ ಮೇಲೆಲ್ಲ ಅದೆಲ್ಲ ಆಗಿರೋದೆಲ್ಲ ಕಿತ್ಕೊಂಡು ಹೋಗ್ತಿದ್ದಲ್ಲ, ಅದು ಕಲೆ ಇದೆ, ಅದು ಹೋಗುತ್ತೆ. ನಾವು ಹಂಗೆ ಅನ್ಕೊತಾ ಇದ್ವಿ, ಹೋಗುತ್ತೆ ಬಿಡು ಚಿಟ್ಟಿ, ಅದೇನು ತಲೆ ಕೆಡ್ಸ್ಕೊಬೇಡ ಅಂತೇಳಿ. ನೋಡ್ಕೊತಿರ್ತಾನೆ, ಇದು ಹೋಯ್ತು ಅದು ಹೋಯ್ತು, ಇಲ್ಲಿ ಮಾಯ ಆಗಿದೆ ಆಲ್ರೆಡಿ, ಹೆಂಗೆ ಹೋಯ್ತು, ಇದು ದೊಡ್ಡದಿತ್ತು ಅಂತೆಲ್ಲ ಲೆಕ್ಕಾಚಾರ ಮಾಡ್ಕೊತಿರ್ತಾನೆ. ಕೆಲಸ ಇಲ್ಲ ಮಾಡೋದಕ್ಕೆ. ಹಾಗಾಗಿ ಮೈ ಕೈ ನೋಡ್ಕೊಂತಾನೆ ಕೂತ್ಕೊಂಡಿರ್ತಾನೆ. ಬರ್ರೆ ಅದೇ ಕೆಲಸ ಫ್ರೆಂಡ್ಸ್ ಅವನಿಗೆ. ಇನ್ನು 3 ಮಕ್ಕಳ ಜೊತೆ ಇವತ್ತೊಂದು ರಿಯಾಲಿಟಿ ಲಾಗ್ನ ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ತಿಂಡಿ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಚಿತ್ರಾನ್ನ ಮಾಡಿದ್ದೆ ಅಂತ ಹೇಳಿದ್ದಕ್ಕೆ ತುಂಬ ಜನ ಇನ್ಸ್ಟಾಗ್ರಾಮ್ ಮತ್ತು ಬೋತ್ ಯೂಟ್ಯೂಬಲ್ಲಿ ಎರಡರಲ್ಲೂ ಹಾಕಿದ್ದೀನಿ ಅಂತಂದರೆ ಒಗ್ಗರಣೆ ಹಾಕಬಾರ್ದು ಅಂತ ಹೇಳಿ. ಸೊ ಒಗ್ಗರಣೆ ಹಾಕಿಲ್ಲ. ಈವನ್ ಸಾರು ಮಾಡಿದ್ರು ಕೂಡ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಮ್ಮ ಬಂದಾಗಿಂದ ಅಂತಂದರೆ ಹೋಗು ಹೆಂಗೆ ಮಾಡ್ತಿದ್ದೀನಿ ಅಂತ ಜಸ್ಟ್ ಎಣ್ಣೆ ಹಾಕಿ ತೀರಾ ಕಾಯೋದಕ್ಕೆ ಬಿಡ್ತೀವಲ್ಲ, ಹಂಗೆ ಬಿಡಬಾರ್ದು ಅಂತ ನಮ್ಮ ಮತ್ತೆ ಹೇಳ್ಕೊಟ್ಟಿದ್ದು. ಹಂಗೆ ಬಿಡ್ತೀರಾ ಇನ್ನೂ ಎಣ್ಣೆ ಸ್ವಲ್ಪ ಜಸ್ಟ್ ಕಾಯಿತು ಅಂತ ಅಂದಿದ ತಕ್ಷಣ ಎಲ್ಲ ಹಾಕಬೇಕು. ಜೀರಿಗೆ ಸಾಸಿವೆ ಒಂದು ಬಿಟ್ಟು ಇನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಅಡುಗೆಗಳು ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ಯಾವುದೇ ರೀತಿಯಾಗಿ ಉರಿಯೋದು ಮತ್ತು ಏನು ಎಣ್ಣೆ ಹಾಕಿ ಚುಸ್ ಅನ್ಸೋದು ಮತ್ತು ಮೆಣಸಿನ್ಕಾಯಿ ಉರಿತೀವಿ ನಾವು ಕೆಲವೊಮ್ಮೆ ಮಸಾಲೆಗೆ. ಸೊ ಆ ಥರದ್ದೇನು ಮಾಡ್ತಾಯಿಲ್ಲ. ಈವನ್ ದೋಸೆ ಕೂಡ ಮಾಡ್ತಾಯಿಲ್ಲ. ಇಡ್ಲಿಗೆ ಇವಾಗ ನೆನೆ ಹಾಕಬೇಕು. ಸೊ ಅನ್ನ ಇತ್ತು, ನನಗೆ ಅನ್ನ ಉಳಿದ್ಬಿಟ್ರೆ ಸಾಕು. ನಾಳೆ ತಿಂಡಿಗೆ ಮೇ ಬಿ ಇಡ್ಲಿ ಮಾಡೋಣ ಅಥವಾ ದೋಸೆ ಮಾಡೋಣ ಅಂತ ಅಂದ್ಕೊತಿದ್ದೆ. ನಮ್ಮ ಮನೇಲಿ ದೋಸೆಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸು. ಬಟ್ ಇವಾಗ ಹಂಚಿಡೋ ಹಾಗಿಲ್ಲ ಅಂದಿದ್ದಕ್ಕೆ ಇನ್ನು ಇಡ್ಲಿ ಮಾಡೋ ಅಂಥ ಪ್ಲಾನ್. ನನಗೆ ಇಡ್ಲಿ ತುಂಬ ಇಷ್ಟ ಫ್ರೆಂಡ್ಸ್. ನಾನು ಮಾಡೋ ಇಡ್ಲಿ ಸಖತ್ ಇಷ್ಟ. ಅಲ್ಲಿ ನೋಡಿ ಮಿಂಚು ಏನು ಮಾಡ್ತಿದ್ದಾಳೆ. ಇವಾಗ ಎದ್ದು ಮೆಲ್ಲಗಲ್ಲಿ ಬ್ಯಾಟ್ ಮುಚ್ಚಿಟ್ಟಿದ್ದನ್ನು ತಗೊಂಡು ಹೊರಡ್ತಿದ್ದಾಳೆ. ಮಿಂಚು ಎಂದು ಕೂತಾಳ ನಾವು? ಹಾಂ ಮಮ್ಮ ಕೂತವ? ಹೌದಾ? ಬಾಯ್. ಫ್ಯಾನ್ ಯಾರು ಹಾಕಿದ್ದು? ಆಫ್ ಮಾಡು. ನೀನೇ ಹಾಕಿದ್ದ? ಆಫ್ ಮಾಡು. ಬನ್ನಿ ಇವತ್ತಿನ ಲಾಗ್ನ ಮನೆ ಕೆಲಸ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡೋಣ. ಇನ್ನು ನಂದು ಮನೆ ಕೆಲಸ ಏನೂ ಆಗಿಲ್ಲ. ಜಸ್ಟ್ ಇವತ್ತೊಂದು ಏಪ್ರಿಲ್ 1 ಅಲ್ವಾ. ಸೊ ನಂದು ಮಂತ್ ಬಿಗಿನಿಂಗ್, ಮೀನ್ಸ್ ನನ್ನ ಮಂತ್ ಬಿಗಿನಿಂಗ್. ನನಗೆ ಯಾರೂ ಬಾಸ್ ಇಲ್ಲ ಮತ್ತು ಏನು ರಿಪೋರ್ಟ್ ಒಪ್ಸೋದಿಲ್ಲ. ಆದರೆ ನಾನು ನನಗೆ ರಿಪೋರ್ಟ್ ಒಪ್ಪಿಸ್ಕೊತೀನಿ ಎವ್ರಿ ಮಂತ್ ಎಂಡಿಂಗಲ್ಲಿ, ಅಂದರೆ ಲಾಸ್ಟ್ನೇ ದಿನ ರಾತ್ರಿ ಕೂತ್ಕೊಂಡು ಇಡೀ ತಿಂಗಳದು ಪ್ರೋಗ್ರೆಸ್ ಅಂತ ಇರುತ್ತೆ, ಅದನ್ನು ಬರಿತೀನಿ ನಾನು. ವೇಟ್, ಒಂದು ಟೈಮ್ ಬಂತು ಅಂತ ಹೇಳಿ ತೋರಿಸ್ಬಿಡ್ತೀನಿ. ತುಂಬ ಜನಕ್ಕೆ ಇದು ಇಷ್ಟ ಆಗ್ಬೋದು, ಹಾಗಾಗಿ ತೋರಿಸ್ತೀನಿ. ಸೊ ಇದು ನಂದು ಬುಕ್. ಆ್ಯಕ್ಚುಲಿ ನಾನು ತುಂಬ ಸರಿ ತೋರಿಸಿದ್ದೀನಿ. ನಂದು ಶೆಡ್ಯೂಲ್ ಮಾಡೋ ಬುಕ್ ಇದು. ಇಯರ್ ಪ್ಲ್ಯಾನಿಂಗ್ ಅಂತ ಇರುತ್ತಲ್ಲ, ಇಯರ್ಲಿ ಪ್ಲ್ಯಾನಿಂಗ್ ಮಾಡೋವಂಥದ್ದು. ಏನು ಫ್ರೆಂಡ್ಸ್, ಇದು ಮಾರ್ಚ್. ಇದು ಹ್ಯಾಬಿಟ್ ಟ್ರ್ಯಾಕರ್ ಯಾಕೋ ಈ ಸರಿ ಫುಲ್ ಮಾಡೋಕ್ಕಾಗಲಿಲ್ಲ ನನಗೆ. ನಂದು ಶೆಡ್ಯೂಲ್ ಹಿಂಗಿರುತ್ತೆ ನೋಡಿ. ಅಲ್ಲಲ್ಲಿ ರಜಾ ಹಾಕಿದ್ದೀನಿ. ಬಿಟ್ಟರೆ ಈ ತಿಂಗಳು ಕಂಪ್ಲೀಟ್ಲಿ ಪ್ರೊಡಕ್ಟಿವಿಟಿಯಾಗಿ ಮುಗಿಸಿದ್ದೀನಿ. ಸೊ ಎಂಡಿಂಗ್ವರೆಗೂ ನಂದು ಶೆಡ್ಯೂಲ್ ಆಗಿದೆ. ಇನ್ನು ಇದು ಮಂತ್ ಎಂಡಲ್ಲಿ ಕೂತ್ಕೊಂಡು ಈ ತಿಂಗಳು ಹೆಂಗಿತ್ತು, ಏನು ಇಂಪ್ರೂವ್ಮೆಂಟ್ ಮಾಡಿಕೊಂಡೆ, ಆ್ಯಂಡ್ ಯಾವುದು ನನಗೆ ಅಡ್ವಾಂಟೇಜ್ ಆಯಿತು, ಬೆಸ್ಟ್ ಥಿಂಗ್ ಏನು, ಮತ್ತು ಯಾವುದು ಗುಣನ ನಾನು ಮುಂದುವರಿಸ್ಬೇಕು, ಯಾವ ಗುಣನ ಬಿಡಬೇಕು, ಯಾವ ಗುಣ ಆ್ಯಡ್ ಮಾಡ್ಕೋಬೇಕು, ಆ್ಯಂಡ್ ಪರ್ಸ್ನಲ್ ಗ್ರೋತ್, ಫ್ಯಾಮಿಲಿ ರಿಲೇಷನ್ಶಿಪ್, ಸೋಷಿಯಲ್ ರಿಲೇಷನ್ಶಿಪ್, ವರ್ಕ್ ಆ್ಯಂಡ್ ಕೆರಿಯರ್, ಫೈನಾನ್ಷಿಯಲ್ ಹೆಂಗೆ ಆಯಿತು ಈ ತಿಂಗಳು, ಅದನ್ನೆಲ್ಲ ನಾನು ಸ್ಟಾರ್ ಮಾರ್ಕ್ ಕೊಟ್ಕೊತೀನಿ. ಹೀಗೆ ಎಷ್ಟು ಆನೆಸ್ಟಾಗಿ ಕೊಟ್ಕೊತೀನಿ. ಆ್ಯಂಡ್ ಮಾರ್ಚ್ ತಿಂಗಳು ನನಗೆ ಹೇಳಬೇಕು ಅಂತಂದರೆ ಸಖತ್ ಇಷ್ಟ ಆಯಿತು. ತುಂಬ ಹೊಸ ಪಾಠಗಳನ್ನ ಕಲ್ತಿದ್ದೀನಿ. ಹೊಸ ಒಂದು ಗಟ್ಟಿತನ ಮತ್ತೆ ಬಂತು ನನಗೆ. ನಂಗೆ ತುಂಬ ಇಷ್ಟ ಆಯಿತು ಮಾರ್ಚ್. ಆ್ಯಕ್ಚುಲಿ ಭಯಂಕರ ಪರ್ಸ್ನಲ್ ಗ್ರೋತ್ ಇದೆ ನಂದು. ಅದಕ್ಕಂತೂ 5 ಸ್ಟಾರ್ ಕೊಟ್ಬಿಟ್ಟಿದ್ದೀನಿ. ಪರ್ಸ್ನಲ್ ಗ್ರೋತ್ಗೆ 5 ಸ್ಟಾರು, ಫ್ಯಾಮಿಲಿ 4 ಸ್ಟಾರು,
ಇನ್ನು ಸೋಷಿಯಲ್ 5 ಸ್ಟಾರ್, ವರ್ಕ್ ಆ್ಯಂಡ್ ಕೆರಿಯರ್ 5 ಸ್ಟಾರ್, ಮತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ 4 ಸ್ಟಾರ್, ಫೈನಾನ್ಸ್ ಅನ್ನೋದು 5 ಸ್ಟಾರ್. ಸೊ ಹೀಗೆ ಮತ್ತು ಇನ್ನು ಪಾಸಿಟಿವಿಟಿ ಅಷ್ಟೇ ಅಲ್ಲ, ನೆಗೆಟಿವಿಟಿನೂ ಕೂಡ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲಮ್ ಇದೆ, ಅದು ಒಂಥರ ಅಲ್ಟಿ ಇದೆ. ಅದೆಲ್ಲ ಬರೆಯೋವಾಗ ನಮ್ದು ಹೆಂಗಾಗುತ್ತೆ ಗೊತ್ತಾ, ಮೈಂಡ್ ಅನ್ನೋದು ಓಕೆ ನಾನು ಇದ್ರಲ್ಲಿ ಕರೆಕ್ಟ್ ಕಡಿಮೆ ಇದ್ದೀನಿ, ಇದನ್ನು ಇನ್ಕ್ರೀಸ್ ಮಾಡ್ಕೋಬೇಕು, ಹಿಂಗೆಲ್ಲ ಅನಿಸುತ್ತೆ. ಇನ್ನು ಥಾಟ್ಸ್ ಎಲ್ಲ ಬರೆಯೋದಕ್ಕೆ ಒಳ್ಳೆ ಒಂದಿದೆ. ಇಲ್ಲಿ ನೋಡಿ, ಮಂತ್ ಏಪ್ರಿಲ್ ಆಲ್ರೆಡಿ ಎಲ್ಲ ರೆಡಿ, ನಂದು ಮಂತ್ ಸ್ಟಾರ್ಟ್ ಆಗೋದಕ್ಕೆ. ಇನ್ನು ನಂದು ಶೆಡ್ಯೂಲ್ಸ್ ಏನಾದರೂ ಇತ್ತು ಅಂದರೆ, ಇಂಪಾರ್ಟೆಂಟ್ ಶೆಡ್ಯೂಲ್ಸ್ ಏನಾದರೂ ಇತ್ತು ಅಂದರೆ ಈ ಒಂದು ಕ್ಯಾಲೆಂಡ್ರಲ್ಲಿ ಮಾಡ್ಕೋಬೋದು. ಮತ್ತು ಅದು ಬಿಟ್ಟರೆ ಮತ್ತು ನಮ್ದು ಇಲ್ಲೋ ಕೆಲವೊಂದಷ್ಟು ಪಾಯಿಂಟ್ಸ್ ಇರುತ್ತೆ, ಅದು ಮಾತ್ರ ಅಲ್ಟಿ ಇರುತ್ತೆ. ಇನ್ನು ಇಲ್ಲಿಂದ ಹ್ಯಾಬಿಟ್ ಟ್ರ್ಯಾಕರ್ ಸೂಪರ್ ಇದೆ. ನನಗೆ ಈ ಥರ ಹ್ಯಾಬಿಟ್ ಟ್ರ್ಯಾಕ್ ಮಾಡೋದು, ಈ ಥರ ಶೆಡ್ಯೂಲ್ ಮಾಡೋದು ಇದೆಲ್ಲ ಸಖತ್ ಇಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನೋ ಒಂಥರ ಭಯಂಕರ ಪ್ರಾಡಕ್ಟಿವಿಟಿನ ಇಂಪ್ರೂವ್ ಮಾಡುತ್ತೆ. ನನಗೆ ಜನವರಿ ಇದ್ದಂಥ ಒಂದು ಪ್ರಾಡಕ್ಟಿವಿಟಿ, ಜನವರಿ ಫೆಬ್ರವರಿಲಿ ಇರೋವಂಥ ಪ್ರಾಡಕ್ಟಿವಿಟಿಗೆ ಹೋಲಿಸ್ಕೊಂಡ್ರೆ ಮಾರ್ಚಲ್ಲಿ ಭಯಂಕರ ಅಂದರೆ ಭಯಂಕರ ರೈಸ್ ಆದೆ ಅಂತ ಅನ್ನಿಸ್ತು. ಯಾಕಂದರೆ ಅಲ್ಲಿ ಏನು 2 ವಾರಲ್ಲೂ ಲೆಸ್ ಮಾಡ್ತಾ ಇದ್ದೆ, ಅದನ್ನು ನಾನು ಅಫರ್ ಮಾಡ್ತಿರ್ತೀನಿ ಯಾವಾಗಲೂ. ಓಕೆ ಇದರಲ್ಲಿ ಹಿಂಗೆ ಅಂತೇಳಿ 1 ಹೆಜ್ಜೆ ಅಲ್ಲ 5 ಹೆಜ್ಜೆ ಏನೋ ತೊಗೊಂಡಂಗಂತ ಫೀಲಿಂಗ್ ಆಗ್ತಾಯಿದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್ ಯಾವಾಗಲೂ. ಸೊ ಇದಿಷ್ಟು ನಂದು ಪ್ರತಿ ತಿಂಗಳಿರುತ್ತೆ. ಇನ್ನು ಇನ್ಕಮ್ದು ಅಷ್ಟೇ, ಎವ್ರಿ ಮಂತ್ ಎಷ್ಟಾಯಿತು ಏನು ಇನ್ಕಮ್ A to Z ಎಲ್ಲ ಬರ್ದಿರ್ತೀನಿ. ಸೊ ಹಾಗೆ ಮತ್ತು ಈ ಮಂತ್ ಎಷ್ಟಾಯಿತು, ಲಾಸ್ಟ್ ಮಂತ್ಗೆ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ, ಸೊ ಈ ಥರದ್ದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊತೀನಿ. ಎಲ್ಲಿ ಕಡಿಮೆ ಮಾಡಿಕೊಂಡೆ, ಯಾವ ಥರ ಫೈನಾನ್ಷಿಯಲ್ ಏನಾದರೂ ವೀಕ್ ಆದ್ನಾ, ಸೊ ಏನು ಮಾಡಬೇಕು ನೆಕ್ಸ್ಟ್ ಮಂತು, ಈ ಥರದ್ದೆಲ್ಲ ಅನಾಲಿಸಿಸ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ತಡೆಯೋ ಏನಕ್ಕ ಕರೀತಿದ್ದಾರೆ ಫ್ರೆಂಡ್ಸ್. ಅವಳೇ ಬಂದ್ಲು ಬಿಡು, ಅವಳು ಮಿಂಚೇನೋ ಮಾಡ್ತಿರ್ತಾಳ, ಇವಳು ನೋಡಿರ್ತಾರ, ಬಂದು ಹಿಂಗೆ ಕರಿತಿರ್ತಾರ, ನಾನು ಇಲ್ಲಿ ಲಾಗ್ ಮಾಡ್ತಿರ್ತೀನಿ. ಲಿಫ್ಟಿಗೆ ಹಚ್ಕೊಂತಿಲ್ಲ, ಲಿಫ್ಟಿಗೆ ಕಟ್ಟಿಸ್ಕೊಂಡ್ಬಿಟ್ವೆ. ಮೇಕಪ್ ಐಟಮ್ಸ್ ಬೇರೆ ಕೆಳಗಡೆ ಇಟ್ಕೊಂಡಿದ್ದೀನಿ, ಏನು ಗೊತ್ತೇನೋ. ಆಯ್ತು ಬಿಡು, ಅವ್ನು ಬಾಲ್ ತಂದ್ಕೊಂಡು ಆಟಾಡೋದಕ್ಕೆ ಅಂತೇಳಿ ಇವಳು ಬಂದು ಕೊಡೋನ ಸ್ಟಾರ್ಟ್ ಮಾಡಿದ್ಲು. ಪಾಪ ನಮ್ಮ ಚಿಟ್ಟಿಗೆ ಇಂಡಿಪೆಂಡೆನ್ಸಿನೇ ಇಲ್ಲ. ಸೊ ಫ್ರೆಂಡ್ಸ್, ಹಿಂಗೆ ನಂದು ಫೈನಾನ್ಸ್ ಎಲ್ಲದನ್ನು ನೀಟಾಗಿ ನೋಡಿಕೊಂಡಾಗ ನನಗೆ ಅನಿಸುತ್ತೆ ಇನ್ನು ಏನು ಬೆಟರ್ ಮಾಡಬಹುದು, ಎಲ್ಲಿ ನಾನು ವೇಸ್ಟ್ ಮಾಡಿದೆ, ಎಲ್ಲಿ ಮಾಡ್ಬೋದಿತ್ತು ಅಂತ ಹೇಳಿ. ಸೊ ಇಷ್ಟಿರುತ್ತೆ ನಂದು ಒಂದು ತಿಂಗಳಲ್ಲಿ ಮಂತ್ ಎಂಡಿಗೆ ಕೆಲಸ. ಇನ್ನು ಇವತ್ತು ಮಂತ್ ಸ್ಟಾರ್ಟಿಂಗ್ ಅಲ್ವಾ, ಬೆಳಗ್ಗೆ ಇದು ಅದಕ್ಕೂ ಒಂದಿಷ್ಟು ಕೆಲವೊಂದು ಬರೆಯೋದಂಥದ್ದು ಇರುತ್ತೆ. ಹಾಗಾಗಿ ಅದರದ್ದೆಲ್ಲ ಕೆಲಸ ಆಯಿತು. ಸೊ ಮನೆ ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಒಂದು ತೋರಿಸ್ಬಿಡ್ತೀನಿ. ಇಲ್ಲಿ ಲಾಸ್ಟಲ್ಲಿ ಕೆಲವೊಂದಷ್ಟು ನೋಟ್ಸ್ ಅಂತ ಹೇಳಿ ನಮಗೆ ಕಾಲಮ್ ಕೊಟ್ಟಿರ್ತಾರೆ ಈ ಬುಕ್ಕಲ್ಲಿ. ಸೊ ಅದರಲ್ಲಿ ನಾನು 1 ಪೇಜ್ 2 ಪೇಜ್ ಆ್ಯಂಡ್ 3 ಪೇಜ್ ಇದು ಇದೆಯಲ್ಲ, ಯಾವಾಗಾದರೂ ಅಟ್ಲೀಸ್ಟ್ ವೀಕ್ಲಿ 1 or 2 ನಾನು ಓದ್ತಾ ಇರ್ತೀನಿ. ಸೊ ಹೀಗೆ ನಿಮಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮಗೆ ಏನೇನೆಲ್ಲ ಬೇಕು, ನಾವು ಯಾವ ಥರ ಇರಬೇಕು ಲೈಫಲ್ಲಿ, ಆ್ಯಕ್ಚುಲಿ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಫೈನಾನ್ಷಿಯಲಿ ನಮ್ಗೆ ಯಾವ ಥರ ಬೇಕು ಅಂತೇಳಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ಬರ್ಕೊಂಡು ನಾವು ಅದನ್ನು ಯಾವಾಗಲೂ ರಿಪಿಟೇಷನ್ ಮಾಡ್ತಿರ್ಬೇಕು. ಇವಾಗ ಮನುಷ್ಯ ಹೆಂಗಂದರೆ ಇವತ್ತೇನಾದರೂ ಅನ್ಕೊತಾನೆ, ನಾಳೆಗೆ ಮರ್ತಿರ್ತಾನೆ, ಅದು ಸಹಜ. ಸೊ ನಾನೇ ಅನ್ಕೊತೀನಿ ಅಷ್ಟೇನು ಬಂದೆ, ಎಕ್ಸಸೈಸ್ ಅಟ್ಲೀಸ್ಟ್ 50 ಮಿನಿಟ್ಸ್ ಡೈಲಿ, ಹೀಗೆಲ್ಲ ಇರುತ್ತೆ. ಮತ್ತು ತುಂಬ ಪಾಯಿಂಟ್ಸ್ ಬರ್ತಿದ್ದೀನಿ ಫ್ರೆಂಡ್ಸ್, ಸಕ್ಕತ್ತಿದ್ದಾವೆ. ಹಾಗೆಲ್ಲ ಬರ್ದಿರ್ತೀನಿ, ಇವತ್ತು ಬರ್ದಿರ್ತೀನಿ, ನಾಳೆ ಮರ್ತಿರ್ತೀನಿ. ಆದರೆ ಅದನ್ನೆಲ್ಲ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅವಾಗ ಓದ್ತಾ ಇರಬೇಕು. ಈವನ್ ನಾನು ರಾತ್ರಿ ಮಲ್ಕೊಳ್ಳೋವಾಗ ಎಷ್ಟೋ ಸರಿ ಓದಿ ಮಲ್ಕೊತೀನಿ, ಇದನ್ನು ಹೆಂಗೂ ಶೆಡ್ಯೂಲ್ ಮಾಡ್ತೀನಲ್ಲ. ಸೊ ಹಾಗೆ ಸೊ ಇದಿಷ್ಟು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೀವು ಹಿಂಗೆ ಮಾಡಿ ನೋಡಿ, ಹೆಂಗೆ ನಮಗೆ ಗೊತ್ತಿಲ್ಲದೆ ನಾವು ಇಷ್ಟು ಪರ್ಸ್ನಲ್ ಗ್ರೋತ್ ಆಗ್ತೀವಿ ಅಂತಂದರೆ ಅಲ್ಟಿಮೇಟ್. ಸೊ ಇವಾಗ ಜಯಂತ್ ಹೊರಟರು, ಗಾಡಿಲೆಲ್ಲ ಶಿಫ್ಟ್ ಮಾಡಿದ್ರು ಆಟೋದಲ್ಲಿ. ಅವ್ರಿಗೆ ಪುನುಗು ಹಚ್ಚಿ ಕಳಿಸ್ತೀನಿ ನಾನು ಡೈಲಿ, ಮಿಸ್ಸೇ ಇಲ್ಲ. ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ, ನನ್ನ ವರ್ಕ್ ಸ್ಟಾರ್ಟ್ ಮಾಡಿದಾಗಿಂದ, ಇನ್ನು ಅವ್ರಿಗೆ ಹಚ್ಚಿ ನಾನು ಹಾಗೆ ಹಚ್ಕೊತೀನಿ. ಇನ್ನು ನಮ್ಮ ಮನೇಲಿ ನಾಡಿದ್ವರೆಗೂ ಪೂಜೆ ಇಲ್ಲ, ಮಾಡೋ ಹಾಗಿಲ್ಲ, ಅಮ್ಮನ ಕಳಿಸೋವರೆಗೂ ಪೂಜೆ ಮಾಡೋಂಗಿಲ್ಲಲ್ಲ. ಹಾಗಾಗಿ ಪುನುಗು ಸಖತ್ ಫ್ರೇಗ್ರೆನ್ಸ್ ಫ್ರೆಂಡ್ಸ್. ಬರೀ ಹಿಂಗೆ ಹಚ್ಚಿ ನಾನು ಇಲ್ಲಿ ಹಚ್ಕೊತೀನಿ, ಏನು ಸಖತ್ ಫ್ರೇಗ್ರೆನ್ಸ್ ಅನ್ಸುತ್ತೆ ಗೊತ್ತಾ. ಹಚ್ಕೊಂಡು ಹೋಗು ಅಂತಂದ್ರೂ ಹಚ್ಕೊಂಡು ಹೋಗಲ್ಲ, ಕಂಪಲ್ಸರಿ ನಾನೇ ಹಚ್ಚಬೇಕು ಅಂತ ಅಂತಾರೆ. ಅದಕ್ಕೆ ದಿನ ಹಚ್ಚಿ ಕಳಿಸ್ತೀನಿ. ಬಾಯ್ ಕಾಣದೇ ಇಲ್ಲ ಅದು ಆ್ಯಕ್ಚುಲಿ, ಅಂದರೆ ಒಂಥರ ಪಾಸಿಟಿವ್ ವೈಬ್ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಸೊ ನೋಡಿ, ಹಿಂಗೆ ಲೈಟ್ ಮೀನ್ಸ್ ಫೋಕಸ್ ನಮ್ಮ ಫೇಸ್ ಮೇಲೆ ಬೀಳ್ತಾ ಇದ್ರೆ ಮಾತ್ರ ಕಾಣುತ್ತೆ, ಹಚ್ಚಿರೋದು ಬಿಟ್ಟರೆ ಕಾಣಲ್ಲ. ಆರಿಸ್ಕೊ. ಸೊ ನಿಮಗೆ ಯಾರಿಗಾದ್ರೂ ಬೇಕು ಲಿಂಕು ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನಾನು ಒಂದು ಪೋಸ್ಟ್ ಮಾಡಿದ್ದೀನಿ ವಿಡಿಯೋ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬಂದು ಒರಿಜಿನಲ್ ಬ್ರ್ಯಾಂಡ್ ಗಜಕೇಸರಿ ಪುನುಗು ಅಂತ. ಐ ಲವ್ ಇಟ್ ಫ್ರೆಂಡ್ಸ್. ಒಂದು ಕಡೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಗೆ ಇಲ್ಲಿ ಉಳಿದಿರೋಂಥ ಸ್ವಲ್ಪ ಅನ್ನ ಮತ್ತು ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ಒಂದು ಸ್ವಲ್ಪ ಹಾಕಿದ್ದೀನಿ ಇವತ್ತು, ಅವಲಕ್ಕಿ, ಇದನ್ನೆಲ್ಲ ಒಂದು 2 ಸರಿ ತೊಳೆದು ಅನ್ನ ಮೇಲ್ಗಡೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಇಡ್ಲಿಗೋಸ್ಕರ.
ಅಟ್ಲೀಸ್ಟ್ ಇವತ್ತೊಂದು ಸ್ವಲ್ಪ ಜಾಸ್ತಿ ನೆನೆ ಹಾಕಿದ್ದೀನಿ ಅಂತ ಅನಿಸುತ್ತೆ. 2 ಡೇಸ್ ಬಂದರೂ ಹೆಲ್ಪ್ ಆಗುತ್ತಲ್ಲ, ಅದಕ್ಕೆ ನೆನೆ ಇಟ್ಟಿದ್ದೀನಿ. ಇನ್ನು ಪಾತ್ರೆ ಇದೆ ಇಷ್ಟು. ಸೊ ಇದನ್ನಿಷ್ಟನ್ನು ಕ್ಲೀನ್ ಮಾಡಿಕೊಂಡು ಪಟ್ ಅಂತ ಮುಗಿಸ್ಕೋಬೇಕು. ಸೊ ಬೆಂಡೆಕಾಯಿ ತಂದಿದ್ದೆ ಮೊನ್ನೆ, ಬೆಂಡೆಕಾಯಿ ಪಲ್ಯ ತಿನ್ನಂಗೆ ಆಗ್ಬಿಟ್ಟಿದೆ. ಬಟ್ ಏನು ಮಾಡೋದು, ಉರಿಬೇಕಾಗುತ್ತಲ್ಲ ಅದನ್ನು ಅಂತ ಹೇಳಿ ಸುಮ್ಮನಿದ್ದೀನಿ. ಬೆಂಡೆಕಾಯಿ ಪಲ್ಯ ಬೇಡ ಅಂತ ಹೇಳಿ ಫ್ರಿಜ್ಜಲ್ಲಿಟ್ಟು ಮತ್ತೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಸೊ ದೆನ್ ಕಸ ಹೊಡ್ಕೊಂಬಂದು ಅದಾದಮೇಲೆ ಪಾತ್ರೆ ತೊಳೆದು ಆಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು. 3 ಮನೇಲಿದ್ದಾರೆ, ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಅಮ್ಮನ ಮನೆ ಕೂಡ ಹೋಗೋದಿಲ್ಲ. ಓ ಮೈ ಗಾಡ್, ಈ ಕುಕ್ಕರ್ ಒಂದು ಚೇಂಜ್ ಮಾಡಬೇಕು ಫ್ರೆಂಡ್ಸ್. ನೋಡಿ ನೀರೆಲ್ಲ ಹಿಂಗೆ ಹೊರಗೆ ಬರುತ್ತೆ, ಸಡನ್ನಾಗಿ ಅದು ಹೊರಗಡೆ ಬಂದುಬಿಡುತ್ತೆ. ಅದು ವಿಷಲ್ ಕೂಡ ಚೆನ್ನಾಗಿಲ್ಲ, ಅಷ್ಟರ ಮಟ್ಟಿಗೆ ಇದೆ ಕರ್ಮವೇ. ಮೊನ್ನೆ ನಮ್ಮ ಮತ್ತೆ ಇದ್ದಾಗ ಹಿಂಗೆ ಆಗ್ಬಿಡ್ತು, ಪಾಪ ಎದುರ್ಕೊಂಡ್ಬಿಟ್ರು ಗೊತ್ತಾ ಅವರು. ಸೊ ಫಸ್ಟ್ ಆದಷ್ಟು ಬೇಗ 3 ಕುಕ್ಕರ್ ಅಲ್ಲ 4 ಕುಕ್ಕರ್ ಇದೆ ಫ್ರೆಂಡ್ಸ್. 4 ಕುಕ್ಕರು ಹಿಂಗೆ ಪಾಪ ಎಷ್ಟು ವರ್ಷ ಅಂತ ಬರುತ್ತೆ. ನನ್ನ ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ತಗೊಂಡ್ರು ಅಂಥದ್ದು. ಇದು ಆಲ್ರೆಡಿ 8 ವರ್ಷ ಆಗ್ತಾ ಬಂತು. ಹಾಗಾಗಿ 3 ಹಾಕಿ ಎಷ್ಟು ಬರುತ್ತೋ ಗೊತ್ತಿಲ್ಲ ನನಗೆ. ಮೇಲ್ಗಡೆ ಏನಾದರೂ ಒಂದು ಅಮೌಂಟ್ ಹಾಕೋದಿತ್ತು ಅಂತಂದರೆ ಹಾಕಿ ಅಟ್ಲೀಸ್ಟ್ 3 ಕುಕ್ಕರ್ ತರಬೇಕು. 4 ಕುಕ್ಕರ್ ಹಾಕಿ 3 ಕುಕ್ಕರ್ ತರಬೇಕು. ಹೋಗಿ ಬರ್ತೀನಿ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಈ ವೀಕಲ್ಲೇ ಮಾಡಬೇಕು. ನೋಡಿ ಹಿಂಗೆ ಆಗ್ಬಿಡುತ್ತೆ. ಅಪ್ಪ ದೇವಡ, ಸಣ್ಣ ಕಿಟ್ಟರು ಕೂಡ ಇದೆ ಕತೆ ಫ್ರೆಂಡ್ಸ್. ಕೈಯೆಲ್ಲ ಸುಟ್ಕೋಬೇಕಾಗುತ್ತೆ, ಹಿಂಗಾಯ್ತು ಕತೆ. ಇನ್ನು ಇದನ್ನು ಆಗೋವರೆಗೂ ನಾನು ಎಲ್ಲೂ ಹೊರಗಡೆ ಅಂದರೆ ಮೀನ್ಸ್ ಆ ಕಡೆ ಹೋಗೋಗಿಲ್ಲ, ಇಲ್ಲೇ ಇದ್ದು ನೋಡ್ಕೋಬೇಕು. ಈ ಥರ ಆಗೋದಕ್ಕೇ ನಾವು ಪಾತ್ರೆಯಲ್ಲಿ ಅನ್ನ ಜಾಸ್ತಿ ಮಾಡ್ತೀವಿ ಇತ್ತೀಚೆಗೆ. ಜಯಂತ್ ಅಂತರೂ ಅನ್ನ ಮಾಡಿದ್ರೆ ಪಾತ್ರೆಲೇ ಮಾಡ್ತಾರೆ. ನನಗೆ ಅನ್ನ ಮೆತ್ತಗಾದರೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಏನೋ ಇಷ್ಟ. ಹಾಗಾಗಿ ಕುಕ್ಕರಲ್ಲಿ ಮಾಡ್ಕೋಬೇಕು ಅಂತಂದರೆ ಕುಕ್ಕರ್ದು ಈ ಥರದ್ದು ಕತೆ. ಅಯ್ಯಪ್ಪ ಹೆದರ್ಕೊಂಬಿಟ್ಟೆ, ನನ್ನ ಕೈಯೆಲ್ಲ ಸುಟ್ಟೋಯ್ತು. ಯಾಕೆ ಬೇಕಂತ ಅನ್ಸುತ್ತೆ ಹಿಂಗಾದಾಗ. ದೇವಡ ಏನು ಕತೆ ಬಂತು ಇದು, ಯಾಕಾದರೂ ಇಟ್ಟನೇನೋ ನನ್ನ ಕುಕ್ಕರಲ್ಲಿ ಅಂತ ಅನ್ನಿಸ್ತಿದೆ. ಅಕಸ್ಮಾತ್ ನಾನು ಒಳಗಡೆ ಹೋಗಿ ಮಕ್ಕಳು ಯಾರಾದರೂ ಬಂದರೆ ಏನು ಕತೆ ಅಲ್ವಾ. ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಜಸ್ಟ್ ಆಫ್ ಮಾಡಿ ಇದನ್ನು ನಿಧಾನಕ್ಕೆ ನೀರು ತೆಗೆದು, ನೀರು ಎಷ್ಟೊಂದಿದೆ ನೀರು ತೆಗೆದು ಹಾಗೆ ಕುಕ್ಕರಲ್ಲೇ ಮಾಡ್ತೀನಿ. ಹಾಂ ಓ ಕುಕ್ಕರು ನೋಡು. ಅಯ್ಯೋ ಏಮತ್ತೆ ಮಮ್ಮು ಏಮೈಪ ನೋಡಿ, ಸೈಡಿಗೆ ನಿಂತ್ಕೊಂಡು ಹೆಂಗೆ ಮಾಡ್ತಾರೆ ನೋಡಿ. ಏಮೈಪ ಮಿಂಚು ಏಮೈಪ ಆವು చూడద ముద్దుగుంట 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 ఓ మై మమ్మ ఓ మై పా ఏమైపోది ఓ ఏమైపో ముద్దుగుంట ಆಯಿ ಅಲ್ಪ ఇదా అన్ని తీసుకెళ్ళిపోయి చెల్లు వద్దుకు ಬೇಕಾ ಮళ్ళీ చెల్లకూడదు ಹಾಕು ಏನು ಹಾಕು ತಿಸ್ಕೆ ತಗೊಂಡು ಸುಮ್ಮನೆ ಚೆಲ್ತಾಳೆ, ಮನೆ ಎಲ್ಲ ಕಚಾಟಿ ಮಾಡ್ತಾಳೆ. ಸೊ ಇದನ್ನ ಹಿಂಗೆ ಇರಲಿ, ಒಂದು ಸ್ವಲ್ಪ ಎಲ್ಲ ಇದನ್ನ ಕಸ ಹೊಡ್ಕೊಂಡು ನಮ್ಮ ಮನೆಯಲ್ಲಿ ಕಸ ಬಂದು ಆಮೇಲೆ ಇದನ್ನು ತೊಳಿತೀನಿ. ಹೆಂಗೆ ಗೊತ್ತಾ, ಬಟ್ಟೆ ಹೊಡಿಬೇಕಲ್ಲ, ಅದೇ ಒಂದು ಕೆಲಸ ಇವತ್ತು. ಜಸ್ಟ್ ಜಯಂತ್ ಫೋನ್ ಮಾಡಿದ್ರು ಇವತ್ತೇನೋ, ಇನ್ನು ಜಸ್ಟ್ ಅವ್ರು ಹೋಗಿ ಅರ್ಧ ಗಂಟೆ ಆಗಿದೆ ಅಷ್ಟೇ. ಆಲ್ರೆಡಿ ರಾಗಿ ಅಂಬ್ಲಿ ಖಾಲಿ. ಇವತ್ತೇ ಫಸ್ಟ್ ಟೈಮ್ ನಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸೊ ಎಲ್ಲ ಬಂದು ಅಂದರೆ ರೀಸೆಂಟ್ಲಿ 2 days ಬ್ಯಾಕ್ ನಾನು ಪ್ರಮೋಷನ್ ಮಾಡಿದ್ದೆ ಜಯಂತ್ದು. ಇಷ್ಟು ದಿನ ಬೇಕಾಯ್ತು ನನಗೆ ಪ್ರಮೋಷನ್ ಮಾಡೋದಕ್ಕೆ. ಪಾಪ ಅವ್ರು ಕೇಳ್ತಿದ್ರು, ನಾನೇ ಡಿಲೇ ಮಾಡಿದ್ದು. ಸೊ ಅರ್ಜೆಂಟ್ ಒಂದೇ ಒಂದು ಗ್ಲಾಸ್ ಹಿಟ್ಟಲ್ಲಿ ಅಂಬ್ಲಿ ಮಾಡು ಅಂತಂದಿದ್ದಾರೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸನೂ ಸ್ಟಾಪ್ ಮಾಡಿ ಇವಾಗ ಬೇಗ ಅಂಬ್ಲಿ ಮಾಡಿ ಅವ್ರಿಗೆ ಕೊಟ್ಟು ಬರ್ಬೇಕು ನಾನು. ಸೊ ಒಂದು ಬಾಕ್ಸ್ ಇದೆ ಇಲ್ಲೇ ಸಣ್ಣದು. ಸೊ ಅದೊಂದು ಸ್ಟೀಲಿನ ಬಾಕ್ಸಲ್ಲಿ ಅದರಲ್ಲಿ ಹಾಕೊಂಡು ಹೋಗ್ಬೇಕು. ಬಟ್ ನಾವು ಅಂಬ್ಲಿ ಮಾಡೋದು ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಸೊ ಈ ಪಾತ್ರೆ ಮಾಡ್ತಿದ್ದೀನಿ. ಬಟ್ ರಾಗಿ ಅಂಬ್ಲಿ ಮಾಡಬೇಕು ಅಂತಂದರೆ ತಿರುಗಿಸ್ತಾನೆ ಇರಬೇಕು, ಅದನ್ನು ಸ್ಟಾಪ್ ಮಾಡಬಾರ್ದು. 1 ಲೋಟ ಹಿಟ್ಟಿಗೆ 3 ಚೊಂಬು ನೀರು ಹಾಕಿ ಬೇಗ ಅಂಬ್ಲಿ ಮಾಡ್ಬೇಕು ನಾನು. ಜಯಂತ್ಗೆ ಏನು ಖುಷಿ ಗೊತ್ತಾ ಈ ಕೆಲಸ ಮಾಡ್ಕೊಂಡು ಹೋಗೋದ್ರಲ್ಲಿ. ಮುಂಚೆ ನಾನೇ ಕೇಳ್ತಿದ್ದೆ, ಮಮ್ಮಿ ನಿನಗೇನು ಅನ್ಸಲ್ವಾ, ನಿನಗೇನಾದ್ರೂ ಅನ್ಸುತ್ತಾ, ಮೀನ್ಸ್ ಗಿಲ್ಟಿ ಅಂತ ಅನ್ಸುತ್ತಾ ಅಥವಾ ಶೇಮ್ ಅಂತ ಅನ್ಸುತ್ತಾ, ನೀನು ಹೇಳು ಅಂತಂದರೆ ಇಲ್ಲಪ್ಪ ನನಗೆ ಖುಷಿ ಇದೆ ಅಂತ ಹೇಳಿ ಫಸ್ಟ್ ಡೇ ಇಂಟ್ರೆಸ್ಟ್ ಏನಿತ್ತು ಅವ್ರಿಗೆ, ಇವತ್ತಿನವರೆಗೂ ಅದೇ ಇಂಟ್ರೆಸ್ಟಲ್ಲಿ ಎದ್ದು ಮಾಡ್ಕೊತಾರೆ. ನನಗೆ ಯಾವುದೇ ರೀತಿಯಾಗಿ ಹಚ್ಚಲ್ಲ ಕೆಲಸಗಳನ್ನ. ಸೊ ನಾವು ಯಾವಾಗ ನಮ್ಮ ಕೆಲಸಗಳನ್ನ ನಾವು ಹಂಗೆ ಮಾಡ್ಕೊತೀವಿ ಅವಾಗ ಅನಿಸುತ್ತೆ, ಓ ನಮಗೆ ಮಾಡಬೇಕಾ ಬೇಡವಾ ಅಂತ ಈ ಥರ. ಇನ್ನು ನಂದು ಪ್ರಮೋಷನ್ ಅವರು ಫೋನ್ ಮಾಡಿ ಇವತ್ತು ಮಧ್ಯಾಹ್ನದೊಳಗಡೆ ವಿಡಿಯೋಸ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಬ್ರ್ಯಾಂಡ್ ಪ್ರಮೋಷನ್ಸ್.
ಸೊ ಹಾಗಾಗಿ ಅದು ಕೆಲಸ ಇದೆ, ಅದ್ರ ನಡುವೆ ಇದು ಜಸ್ಟ್ ಅವ್ರ ಹತ್ರ ಫೋನ್ ಮಾಡಿ ಇಟ್ಟ ತಕ್ಷಣ ಈ ಒಂದು ಕೆಲಸ ಬಂತು. ಇನ್ನು ಹಿಂಗೆ ನೋಡಿ ಫ್ರೆಂಡ್ಸ್, ನಾನು ರಿಯಾಲಿಟಿ ಲೈಫ್ ಹೆಂಗಿರುತ್ತೆ ಅಂದರೆ, ನಾನು ರೇರ್ಲಿ ಸ್ವಲ್ಪ ಬ್ಯುಸಿ ಅಲ್ಲಲ್ಲ ಫ್ರೀ ಇರೋದು ರೇರ್ಲಿ, ಯಾವಾಗಲೂ ಬ್ಯುಸಿ ಇರ್ತೀನಿ. ಇನ್ನೇನಿಲ್ಲ ಕೆಲಸ, ಅನ್ನ ಆಯಿತು, ಅಡುಗೆ ಅಂತೂ ಇದೆ, ಅಡುಗೆ ಏನು ಮಾಡೋದಿಲ್ಲ. ಮಕ್ಕಳಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿಕೊಂಡು ಅವ್ರನ್ನ ನೋಡ್ಕೋಬೇಕಾಗಿದೆ. ಇನ್ನು ಬೇಗ ಗಂಜಿ ಮಾಡಿಟ್ಟು ಆಮೇಲೆ ನಾನು ಮನೆ ಕೆಲಸನ ಕಂಟಿನ್ಯೂ ಮಾಡ್ಕೊತೀನಿ. ಆ್ಯಕ್ಚುಲಿ ನನ್ನ ಗಂಡಂಗೆ ಒಂದು ಸ್ವಲ್ಪನೂ ಅಂಬ್ಲಿ ಇದೆಲ್ಲ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. 2 ಡೇಸ್ ಅಷ್ಟೇ ನಾನು ತೋರಿಸ್ಕೊಟ್ಟಿದ್ದು. ಇವಾಗ ಎಷ್ಟು ಚೆನ್ನಾಗಿ ಮಾಡ್ತಾರಂದರೆ ಅವ್ರ ಕೈ ಟೇಸ್ಟ್ ಸೂಪರ್ ಅಂತ ಅನಿಸುತ್ತೆ. ಅಲ್ಲಿ ಮತ್ತು ಕುಡಿಯೋರೆಲ್ಲ ಫೀಡ್ಬ್ಯಾಕ್ನ ಶೇರ್ ಮಾಡ್ತಾರಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ನಾನು ನಿಮಗೆ ಇವತ್ತು ತೋರಿಸ್ತೀನಿ ಇದೇ ಲಾಗಲ್ಲಿ ನನ್ನ ಗಂಡ ಯಾವ ಥರ ಸ್ಟಾಲ್ ಹಾಕೊಂಡಿರ್ತಾರೆ ಏನು ಅಂತೇಳಿ. ತುಂಬ ಚಿಕ್ಕದೇ ಇರ್ಬೋದು ಫ್ರೆಂಡ್ಸ್, ತುಂಬ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟಪ್ ಅಂತಲೇ ಹೇಳ್ಬೋದು. ಬಟ್ ನಮ್ಮ ದಾವಣಗೆರೆಯಲ್ಲಿ ಯಾರೂ ಮಾಡಿಲ್ಲ ಇಲ್ಲಿವರೆಗೂ. ಸೊ ಇವರೇ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋದು. ಎಷ್ಟು ಜನ ಫೀಡ್ಬ್ಯಾಕ್ ಹೇಳಿದ್ದಾರೆ ಅಂದರೆ, ನಮ್ಮ ದಾವಣಗೆರೆಯಲ್ಲಿ ಈ ಥರದ್ದು ಯಾರು ಸ್ಟಾರ್ಟ್ ಮಾಡಿರಲಿಲ್ಲ, ನೀವು ಮಾಡಿದ್ರು ಕೂಡ ತುಂಬ ಜನ 1 ವೀಕ್ ಆರ್ 2 ವೀಕ್ಗೆ ಗಿವ್ ಅಪ್ ಮಾಡಿಬಿಡ್ತಾರೆ. ಸಕ್ಸಸ್ಫುಲ್ಲಿ 1 ಮಂತ್ ಆಯಿತು. 1 ಮಂತ್ ಅದಾದ್ಮೇಲಿಂದನೂ ಕೂಡ ನೀವು ಇನ್ನೂ ಇದೇ ಇಂಟ್ರೆಸ್ಟಲ್ಲಿ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ವೆರಿ ಗುಡ್, ಹಾಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಅದನ್ನು ಕೇಳಿದ್ರೇ ಖುಷಿಯಾಗುತ್ತೆ. ಎಲ್ಲ ಕ್ರೆಡಿಟ್ಸ್ ಜಯಂತ್ಗೆ ಹೋಗಬೇಕು. ನನ್ನ ಕಡೆಯಿಂದ ಅಂತೂ ಅಸಲೇನಿಲ್ಲ, ಐಡಿಯಾ ನಂದು, ತೋರಿಸ್ಕೊಟ್ಟಿದ್ದು ನಂದು, ಅದು ಬಿಟ್ಟರೆ ನಡೆಸ್ಕೊಂಡು ಹೋಗ್ತಿರೋದು ಎಲ್ಲದೂ ಕೂಡ ಅವರೇ. ಈ ವರ್ಕಿಗೆ CEO ಅವರೇ. ಸೊ ಹಾಗಾಗಿ ಖುಷಿಯಾಗುತ್ತೆ. ಹಾಗೆ ನಮ್ಮ ಫ್ಯಾಮಿಲಿಲಿ ಫಸ್ಟ್ ಎಲ್ಲ ಅಂದರು, ಅವ್ರ ಫ್ಯಾಮಿಲಿಯಲ್ಲೂ ಅಂತ ಇದ್ರು ರೀಸೆಂಟ್ಲಿ, ಬೇಕಿತ್ತಾ ಇದು, ಓದಿದ್ದೀರಾ, ಒಳ್ಳೆ ಕೆಲಸ ಮಾಡ್ಕೊಂಡಿರ್ಬೋದಿತ್ತು ಅಂತೇಳಿ. ಬಟ್ ಯಾರಿಗೂ ಇನ್ ಡೆಪ್ತ್ ಗೊತ್ತಿಲ್ಲ. ನಮ್ಮದೇ ಆಗಿರುವಂಥ ಚಿಕ್ಕ ಬಿಸ್ನೆಸ್ ಇತ್ತು ಅಂದರೆ ಅದರಲ್ಲಿ 500 ರೂಪಾಯಿ ಉಳಿದ್ರು ಕೂಡ ಅದರಲ್ಲಿ ಎಂಥ ಸಮಾಧಾನ ಇರುತ್ತೆ ಏನು ಅಂತೇಳಿ. ಅದು ಅರ್ಥ ಆಗದೆ ಇದ್ದಾಗ ನಾವು ಅದನ್ನು ವಿರೋಧಿಸೋದಕ್ಕಿಂತ ಸೈಲೆಂಟ್ ಆಗಿರೋದು ಬೆಟರ್. ಬಿಕಾಸ್ ನಾನು ಕೂಡ ಅದನ್ನೇ ಅಲ್ವಾ ಫೇಸ್ ಮಾಡಿದ್ದು ಸ್ಟಾರ್ಟಿಂಗ್ ಡೇಸಲ್ಲಿ. ಹಾಗಾಗಿ ತುಂಬ ಲೈಟಾಗಿ ತೊಗೊಂಡು ನಮ್ಮ ಕೆಲಸನ ನಾವು ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನನ್ನ ಗಂಡಂಗೆ ಈ ಥರ ಖಾಲಿ ಆದಾಗ ಏನಾದರೂ ನನ್ನ ಗಾಡೀಲಿ ತಗೊಂಡು ಕೊಡೋದಕ್ಕೆ ನನಗಂತೂ ತುಂಬ ಖುಷಿ ಫ್ರೆಂಡ್ಸ್. ವಿದ್ಯಾನಗರಲ್ಲಿ ಕಾಫಿ ಡೇ ಪಕ್ಕದಲ್ಲೇ ಕಾರ್ನರಲ್ಲಿ ಈ ಶಾಪ್ ಈ ಥರ ಸ್ಟಾಲ್ ಮಾಡಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಅನಿಸುತ್ತೆ. ನಮ್ಮ ಜಯಂತಿ ಎಷ್ಟು ಖುಷಿಯಾಗಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾರೆ ಅಂದರೆ, ನನಗೆ ನೋಡಿದಾಗ ಒಂದು ಸ್ವಲ್ಪ ಆಶ್ಚರ್ಯ ಅನಿಸುತ್ತೆ. ಮಮ್ಮಿ ಏನು ಅನ್ಸಲ್ವಾ ನಿನಗೆ ಅಂತೇಳಿ. ಇಲ್ಲಪ್ಪ ನಾನು ಖುಷಿಯಾಗಿದ್ದೀನಪ್ಪ ಅಂತೇಳಿ. ಹಾಗಾಗಿ ಪದೇ ಕೇಳೋದಕ್ಕೆ ಹೋಗಲ್ಲ, ನಾನು ಸುಮ್ಮನಾಗ್ಬಿಡ್ತೀನಿ. ಹೊರಗಡೆಯಿಂದ ಒಪಿನಿಯನ್ಸ್ ಬರೋವಾಗ ಹಂಗೆ ಅನಿಸುತ್ತೆ. ನಾನು ಆದರೂ ನೆಮ್ಮದಿ ಇದೆ ಅಲ್ಲ, ಸಾಕ್ಬಿಡು, ಹೊರಗಡೆ ಹೋಗಿ ದುಡ್ಕೊಂಡು ಅವ್ರ ಹತ್ರ ಯಾರ ಹತ್ರನೂ ಅನ್ನಿಸ್ಕೊಂಡು ಮೆಂಟಲ್ ಪ್ರೆಷರ್ ಮಾಡ್ಕೊಂಬರೋದಕ್ಕಿಂತ ಇದೊಂದು ಹ್ಯಾಪಿ ಆಗಿರುವಂಥ ನಮ್ಮದೇ ಆಗಿರುವಂಥ ಚಿಕ್ಕ ಸ್ಟಾರ್ಟಪ್ ಅಂತಂದರೆ ಅದ್ರಲ್ಲಿ ಖುಷಿನೇ ಬೇರೆ. ಇನ್ನು ತಗೊಂಡೋಗಿ ಗಂಜಿ ಕೊಟ್ಟೆ. ಗಂಜಿ ಒಂದು ಸ್ವಲ್ಪ ಬಿಸಿ ಆದಾಗ ಗಟ್ಟಿ ಆಗುತ್ತಲ್ಲ, ಹಾಗಾಗಿ ಮಜ್ಜಿಗೆ ಹಾಕಿ ತೆಳು ಮಾಡ್ಕೊತಾ ಇದ್ದಾರೆ. ಇದೆಲ್ಲ ಸಖತ್ ಬ್ಯಾಲೆನ್ಸ್ ಕಲ್ತ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಜಯಂತ್, ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ಇನ್ನು ನಾವು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾಡೋ ಥರ ನಾರ್ಮಲಾಗಿ ಅಂಬ್ಲಿ ಇದನ್ನೆಲ್ಲ ಮಾಡಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಏನೋ ಒಂದು ಇನೋವೇಷನ್ ಕಂಡುಹಿಡಿದು ಅದನ್ನು ಮಾಡ್ತಾ ಇರೋದು. ಜನಕ್ಕೆ ತುಂಬ ಇಷ್ಟ ಆಗ್ತಿದೆ. ಇದೇ ನೋಡಿ ಫೈನಲ್ಲಿ ನನ್ನ ಗಂಡ ಮಾಡ್ತಿರೋಂಥ ವರ್ಕ್ ಅನ್ನೋದಕ್ಕಿಂತ ಬಿಸ್ನೆಸ್ ಅಂತ ಖುಷಿಯಾಗಿ ಹೇಳ್ಕೊತೀವಿ. ಹಾಗೆ ಇನ್ನು ನಾನು ಹೊರಡಬೇಕಿತ್ತು. ಸೊ ಮಕ್ಕಳನ್ನ 3 ಬಿಟ್ಟು ಬಂದಿದ್ದೀನಿ. ಒಳಗಡೆ ಮಿಂಚು ಇದ್ದಾಳೆ ಮತ್ತು ಚಿಟ್ಟಿ ಮಿಟ್ಟು ಇಬ್ಬರು ಕೂಡ ಹೊರಗಡೆ ಇದ್ದಾರೆ. ಅವ್ರಿಗೆ ಹೇಳಿ ಬಂದಿದ್ದೆ ಒಂದು 10 ನಿಮಿಷದಲ್ಲಿ ಬರ್ತೀನಿ, ಅಲ್ಲಿವರೆಗೂ ಮಿಂಚು ಏನಾದರೂ ಕೇಳಿದರೆ ಕೊಡ್ರಿ ಅಂತ ಹೇಳಿ ಬಂದಿದ್ದೆ. ಒಂದು ಕಡೆ ಜೀವ ಎಲ್ಲ ಆ ಕಡೆಗೆ ಭಯ ಅನ್ನಿಸ್ತಿರುತ್ತೆ, ಮಕ್ಕಳಷ್ಟೇ ಇದ್ದಾರೆ ಅಂತೇಳಿ. ಇನ್ನೊಂದು ಕಡೆ ಮಕ್ಕಳು ಇದನ್ನೆಲ್ಲ ಕಲಿಬೇಕು, ಇನ್ಮೇಲೆ ಎಮರ್ಜೆನ್ಸಿ ಹೆಂಗೆ ಏನು ಅಂತ ಹೇಳಿ ಅವಾಗ ಹಂಗೂ ಅನ್ನಿಸ್ತಾ ಇರುತ್ತೆ. ಆದರೆ ನಮ್ಮ ಚಿಟ್ಟಿಗೆಲ್ಲ ಹೇಳ್ಕೊಡ್ತಾ ಇರ್ತೀವಿ, ಗ್ಯಾಸು ಮತ್ತು ಗೀಝರು ಇದರ ಹತ್ರ ಎಲ್ಲ ಹಿಂಗೆ ಹುಷಾರಾಗಿರಬೇಕು, ಬೆಂಕಿ, TV ಇದನ್ನೆಲ್ಲ ಹೇಳ್ಕೊಡ್ಬೇಕಲ್ಲ. ಇವಾಗ ರೀಸೆಂಟ್ಲಿ ಜಾಸ್ತಿ ಹೇಳ್ಕೊಡ್ತಾ ಇದ್ದೀವಿ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ನನ್ನ ಮಕ್ಕಳು. ಇನ್ನು ಜಯಂತ್ ಹತ್ರ ಕ್ಯಾಶ್ ಇಸ್ಕೊತಾ ಇದ್ದೀನಿ. ಪೆಟ್ರೋಲ್ ಹಾಕ್ಸೋಕೆ ಬೇಕು ನನಗೆ, ಕೊಡು ಅಂತೇಳಿ. ಇನ್ನೇನು ಹೊರಟಿದ್ದೆ ಫ್ರೆಂಡ್ಸ್, ದುಡ್ಡು ಇಸ್ಕೊಂಡು ಒಂದು ಅಂಬ್ಲಿ ಕುಡ್ದೋಗಿ ಬಾಯಿಲಿ ಅಂತ ಕರೆದ್ರು ಜಯಂತ್. ಹಂಗಾಗಿ ಮಜ್ಜಿಗೆ ಮತ್ತು ಅಂಬ್ಲಿ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ನಾನು ಹೆಂಗೆ ಕುಡಿತೀನಿ ಗೊತ್ತಾ, ಜಯಂತ್ ಹತ್ರ ಹೋದಾಗೆಲ್ಲ ಅಥವಾ ಮನೆಗೆ ಬಂದ ತಕ್ಷಣ ಅಂಬ್ಲಿ, ರಾಗಿ ಅಂಬ್ಲಿ ಮತ್ತು ನವಣೆ ಮತ್ತು ಬಾರ್ಲಿ 3 ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಸಕ್ಕ ಟೇಸ್ಟ್ ಅಂತ ಅನಿಸುತ್ತೆ. ಬಟ್ ಇವತ್ತು ರಾಗಿದಷ್ಟೇ ಹಾಕಿಸ್ಕೊಂಡಿದ್ದೀನಿ. ಇವತ್ತೇ ಫಸ್ಟ್ ಟೈಮ್ ನಾನು ರಾಗಿ ಕುಡಿತಾ ಇರೋದು. ಯಾಕಂದರೆ ಪ್ರತಿ ಸರಿ ನನಗೆ ಫೇವ್ರೇಟ್ ಅಂದರೆ ಮುಂಚೆಯಿಂದಲೂ ನವಣೆ, ಬಾರ್ಲಿ ಬಂದಾಗಿಂದ ಬಾರ್ಲಿ ಕುಡಿತೀನಿ. ಆದರೆ ಇವತ್ತೇ ಮಮ್ಮಿ ಇವತ್ತು ನೋಡೋಣ ರಾಗಿ ಅಂಬ್ಲಿ ಕೊಡು ಅಂತ ಹೇಳಿ ರಾಗಿ ಅಂಬ್ಲಿ ಕುಡಿತಾ ಇದ್ದೀನಿ. ಮಜ್ಜಿಗೆ ಹಾಕ್ಕೊಂಡು ರಾಗಿ ಅಂಬ್ಲಿ ಮಿಕ್ಸ್ ಮಾಡಿ ಅದನ್ನು ಈರುಳ್ಳಿ ಮತ್ತು ಒಂದು ರೀತಿ ಚಟ್ನಿನ ಮಿಕ್ಸ್ ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಸೂಪರ್ ಇರುತ್ತೆ. ಈ ಕಡೆ ಬಂದರೆ ಒಂದ್ಸರಿ ಟ್ರೈ ಮಾಡಿ. ನಾನು ಇದ್ದಂಗೆ ಕೆಲವೊಂದಷ್ಟು ಕಸ್ಟಮರ್ಸ್ ಬಂದು ಜಯಂತ್ ಹತ್ರ ಫುಲ್ ಚೆನ್ನಾಗಿ ಮಾತಾಡಿಕೊಂಡು ಅವರು ಫೀಡ್ಬ್ಯಾಕ್ ಎಲ್ಲ ಹೇಳೋದು ಕೇಳಿಸ್ಕೊಂಡೆ ನಾನು. ಹಾಗಾಗಿ ಖುಷಿಯಾಗಿ ಮನೆಗೆ ಹೊರಟೆ. ಇನ್ನು ಗಂಜಿ ಕೊಟ್ಟು ಬರೋದ್ಲಿಗೆ ನಾನು ಬೀಗ ತೊಗೊಂಡು ಹೋಗಿರೋದು ನೋಡ್ಬಿಟ್ಟು ನಮ್ಮ ಮಿಂಚು ಅವಳಿಗೆ ಬೀಗ ಕಂಡುಬಿಟ್ರೆ ಸಾಕು ನಮ್ಮ ಅಮ್ಮ ಎಲ್ಗೋ ಹೋಗಿ ಬಂದಿದ್ದಾರೆ ಅಂತ ಅರ್ಥ. ಮತ್ತೆ ಬೀಗ ತೊಗೊಂಡು ನಿಂತ್ಬಿಡ್ತಾಳೆ, ಹೋಗೋಣ ಬಾ ಅಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ.
ಅದನ್ನು ಹೆಂಗಾರು ಮಾಡಿ ಬಿಡಿಸ್ಬೇಕು. ಇಲ್ಲಾಂದರೆ ಪ್ರತಿ ಸಾರಿ ನಾನು ಮತ್ತೆ ಹೋಗಿ ಅವಳನ್ನ ಒಂದು ರೌಂಡು ಕರ್ಕೊಂಡೋಗಿ ಬರ್ಬೇಕಾಗುತ್ತೆ. ಹಾಗೆ ಒಂದು ರೌಂಡ್ ಕರ್ಕೊಂಡು ಹೋದಾಗ ಅಮ್ಮನ ಮನೆಯಲ್ಲಿ ಅಲ್ಲೇ ಅಕ್ಕ ಅಮ್ಮ ಅವರೆಲ್ಲ ಕೂತ್ಕೊಂಡಿದ್ರು. ಒಂದು ಸ್ವಲ್ಪ ತಿಂಡಿ ಕೊಡಿಸಿದ್ಕೆ ಅಲ್ಲೇ ಹೋದ್ಲು. ನಾನು ಇನ್ನು ಅಲ್ಲೇ ಹೋಗ್ಬೇಕಾಯ್ತು ಮಕ್ಕಳನ್ನ ಕರೆಸ್ಕೊಂಡು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ನಮ್ಮ ಅಪ್ಪ ಕೂಡ ಬಂದುಬಿಟ್ಟು, ನಮ್ಮ ಅಪ್ಪ ಆಲ್ಮೋಸ್ಟ್ ಒಂದು 10 ದಿನ ಆಯಿತು ಅನಿಸುತ್ತೆ ಊರಿಗೆ ಹೋಗಿ. ಇದೇ ಫಸ್ಟ್ ಟೈಮ್ ಸ್ವಲ್ಪ ಲಾಂಗ್ ಬ್ರೇಕಲ್ಲಿ ಅಪ್ಪ ಅಲ್ಲೇ ಇರೋದು, ಊರಲ್ಲಿ ಉಳ್ಕೊಂಡಿರೋದು ಕೆಲಸದ ಹತ್ರ. ಇನ್ನು ಬಂದ ತಕ್ಷಣ ಚಿಕನ್ ತಂದುಬಿಟ್ರು ಫ್ರೆಂಡ್ಸ್. ಅದಕ್ಕೆ ಅಲ್ಲೇ ಇದ್ದು ಚಿಕನ್ ಊಟ ಮಾಡಿಕೊಂಡು ಜಸ್ಟ್ ಮನೆಗೆ ಬಂದಿದ್ದೀನಿ. ಒಂದು ಆಲ್ರೆಡಿ 4 ಗಂಟೆ ಆಗಿಬಿಟ್ಟಿದೆ. ಮಿಂಚು ಬೇರೆ ಮಲ್ಕೊಂಡ್ಲು. ಸೊ ಇವಾಗ ಬಂದು ಮತ್ತೆ ಇವಾಗ ನಂದು ಅರ್ಜೆಂಟ್ ಎಡಿಟಿಂಗ್ ಕೆಲಸ ಇದೆ ಅಂತ ಹೇಳಿ ರೆಡಿ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಲಾಗಲ್ಲಿ ಅಯ್ಯೋ ನಾನು ಲಾಗೇ ಕಂಟಿನ್ಯೂ ಮಾಡಿಲ್ಲ ಅಂತ ಅಂದ್ಕೊಂಡು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಅದೇನೋ ಗೊತ್ತಿಲ್ಲ, ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ತಿನ್ನಬೇಕು ಅಂತ ಪದೇ ಪದೇ ಬರ್ತಾ ಇದೆ ತಲೆಗೆ. ಬಟ್ ಮಾಡೋ ಹಾಗಿಲ್ಲ. ಅಲ್ಲಿ ನೋಡಿದ್ರೆ ಚಿಕನ್ನು ಪ್ಲಸ್ ನಮ್ಮ ಅಕ್ಕ ಏಡಿ ಕೂಡ ತಂದಿದ್ದಾಳೆ. ಅದು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಈ ಕಡೆ ಬಂದುಬಿಟ್ಟೆ ನಾನು. ಇವಾಗ ಫಸ್ಟು ನಂದು ಪ್ರಮೋಷನ್ದು ವರ್ಕ್ ಎಲ್ಲ ಮುಗಿಸ್ಕೊತೀನಿ. ಅದಾಗಿದ ತಕ್ಷಣ ಅಲ್ಲಿ ಹೋಗೋಣ, ಅಲ್ಲಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಡ್ರೆಸ್ ಎಲ್ಲ ಚೇಂಜ್ ಆಗಿದೆ ಬಿಕಾಸ್ ಒಂದು ಹೇಳಿದ್ನಲ್ಲ ಶೂಟ್ ಮುಗಿಸಿ ಇವಾಗ ಜಯಂತ್ ಬಂದರು. ಸೊ ನೋಡಿ ಅವರು ಕೂಡ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ನಾನು ಐಬ್ರೋ ಮಾಡಿಸ್ಬೇಕು. ನಾಳೆ ಮತ್ತೆ ನಂದೊಂದು ಶೂಟ್ ಇದೆ, ಹಾಗಾಗಿ ಐಬ್ರೋ ಮಾಡಿಸ್ಬೇಕು ಅಂತ ಅನ್ಕೊತಿದ್ದೆ. ಯಾವಾಗಲೂ ನನಗೆ ಮನೆಗೆ ಬಂದು ಒಬ್ರು ಮಾಡ್ತಾರಲ್ಲ ಅವರು ಇರ್ತಿದ್ರು, ಅಥವಾ ನಾನಾದರೂ ಅವ್ರ ಮನೆಗೆ ಹೋಗಿ ಮಾಡಿಸ್ಕೊಂಬರ್ತಿದ್ದೆ. ಬಟ್ ಇವತ್ತು ಅವರು ಬೇರೆ ಊರಿಗೆ ಹೋಗಿದಾರಂತೆ, ಅವ್ರದ್ದು ಏನೋ ಮೇಕಪ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಹೊರಗಡೆ ನಾನು. ನನಗೆ ನಾಳೆ ಶೂಟ್ ಇದೆ ಮತ್ತು ಚೆನ್ನಾಗಿ ಕಾಣಲ್ಲ ಅಂತೇಳಿ ತುಂಬ ಜಾಸ್ತಿ ಬಂದಂಗಿದೆ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಒಂಥರ ಭಯ ಇದೆ. ಬಿಕಾಸ್ ನಾನು ಫಸ್ಟೇ ಏನು ಕಣ್ಣು ತುಂಬ ಸೆನ್ಸಿಟಿವ್, ಎದುರ್ತೀನಿ ಇದರಲ್ಲಿ. ಹೋಗಿ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿ ನನಗೆ ಹಿಂಗೆ ಬೇಕು, ಈ ಥರ ಕಣ್ಣು ಪ್ರಾಬ್ಲಮ್ ಇದೆ ಅಂತ ಹೇಳಿ ಮಾಡಿಸ್ಕೋಬೇಕು. ಎಕ್ಸ್ಪೀರಿಯನ್ಸ್ ಅಂತೂ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಭಯ ಇದೆ, ಈ ಕಡೆ ಬಿಡೋಂಗೂ ಇಲ್ಲ, ಈ ಕಡೆ ಏನೂ ಇಲ್ಲ. ಸೊ ಹೊರಡಿ ಬರ್ತೀವಿ. ಗಾಡಿ ಬಂದಾಗಿಂದ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ನಾನು ಗಾಡಿ ಹೊಡೆಯೋದು ತೋರಿಸ್ತಾ ಇರೋದಲ್ವಾ, ಇದೇ ಫಸ್ಟ್ ಟೈಮ್. ಹಾಗೆ ಜಯಂತ್ ಹೇಳಿದೆ, ಮಮ್ಮಿ ಇವತ್ತು ನಾನು ಗಾಡಿ ಹೊಡಿತೀನಿ ಬಾಯ್ಲಿ ಅಂತೇಳಿ. ಚಿಟ್ಟಿ ನೋಡಿ ಅವರಿಬ್ಬರು ಅಮ್ಮನ ಮನೇಲಿದ್ದಾರಾ, ಇವನು ಫುಲ್ ಒಳ್ಳೆ ಟೈಮ್ ನಮಗೆ ಅಂತ ಹೇಳಿ ನನ್ನ ಜೊತೆ ಬರ್ತಾ ಇದ್ದಾನೆ. ಒಂದು ವಾರ ಆಯಿತು ಆಲ್ಮೋಸ್ಟ್. ಅವನೆಲ್ಲೂ ಹೊರಗಡೆ ಹೋಗಿಲ್ಲ, ಅಮ್ಮ ಬಂದಿದೆ ಅಂತೇಳಿ ಒಳಗಡೆನೆ ಕೂರಿಸ್ಬಿಟ್ಟಿದ್ದೀವಿ. ಅವನಿಗೂ ಕೂಡ ಒಂಥರ ಮಂಕ್ ಆದಂಗೆ, ಅಮ್ಮ ನಾನು ಬರ್ತೀನಿ ಅಂತ ಹೇಳಿ ಬರ್ತಾ ಇದ್ದಾನೆ. ಸರಿ ಆಯಿತು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ನಾನು ಬೇಕಾದ್ರೆ ಒಬ್ಬಳೇ ಗಾಡಿ ಹೊಡಿತೀನಿ ಫ್ರೆಂಡ್ಸ್, ಬಟ್ ಇವ್ರನ್ನೆಲ್ಲ ಕೂರಿಸ್ಕೊಂಡು ಗಾಡಿ ಹೊಡಿಯೋದಕ್ಕೆ ಒಂದು ಸ್ವಲ್ಪ ಭಯ ಅನಿಸುತ್ತೆ. ಅದಕ್ಕೆ ತುಂಬ ಸ್ಲೋ ಹೋಗ್ತಿದ್ದೆ. ಚಿಟಿ ಏನಂತ ಗೊತ್ತಾ, ಅಮ್ಮ ನೀನು ಸ್ಪೀಡಾಗಿ ಹೋಗ್ತೀಯಾ ಅಥವಾ ನಾನು ಇಳಿದು ನಡ್ಕೊಂಬರಲ್ಲ, ನಿನ್ನ ಜೊತೆ ಆರಾಮಾಗಿ ರನ್ನಿಂಗ್ ರೇಸ್ ಮಾಡ್ಕೊಂಬರ್ಬೋದಮ್ಮ ನಿನ್ನ ಸ್ಪೀಡ್ಗೆ ಅಂತೇಳಿ ರೇಗಿಸ್ತಾ ಇದ್ದ. ತುಂಬ ಟಾಂಗ್ ಕೊಟ್ಟು ಮಾತಾಡ್ತಾನೆ ಫ್ರೆಂಡ್ಸ್. ತುಂಬ ಇಷ್ಟ ಆಗುತ್ತೆ ನನಗೆ ಅದು. ನಮ್ಮ ಚಿಟ್ಟಿ ಜೊತೆ ಮಾತಾಡುವಾಗ ಖುಷಿಯಾಗಿ ಎಷ್ಟು ಚೆನ್ನಾಗಿ ನನ್ನ ಜೊತೆ ನನ್ನದೊಂದು ಕನಸಿತ್ತು, ಈ ಥರ ನನ್ನ ಮಗ ಹುಟ್ಟಬೇಕು, ನನಗೆ ಮಗ ಅನ್ನೋದು ಹುಟ್ಟಿದ್ರೆ ಈ ಥರ ಫನ್ನಿಯಾಗಿರ್ಬೇಕು ನಾನು ಅವನು ಅಂತ ಹೇಳಿ. ಸೊ ಅದು ನಮ್ಮ ಚಿಟ್ಟಿ ನೋಡಿದಾಗೆಲ್ಲ ನೆನಪು ಬರ್ತಿರುತ್ತೆ, ನಾನು ಹಿಂಗೆ ಅಂದ್ಕೊಂಡಿದ್ನಲ್ಲ, ಹಿಂಗೆ ಇರಬೇಕಂತ ಅಂದ್ಕೊಂಡಿದ್ನಲ್ಲ ಅಂತ. ಸೊ ಫೈನಲಿ ಒಂದು ಹತ್ರ ಬಂದು ಹಂಗೋ ಹಿಂಗೋ ಚೆನ್ನಾಗೇ ಮಾಡಿದ್ದಾರೆ ಫ್ರೆಂಡ್ಸ್, ಪರವಾಗಿಲ್ಲ, ನನಗೆ ಇಷ್ಟ ಆಯಿತು. ಅದೇ ಪಕ್ಕದಲ್ಲಿ ಒಂದು ಪಾನಿಪುರಿ ಅಂಗಡಿ ನ್ಯೂಲಿ ಓಪನ್ ಆಗಿದೆ ಅಂತ ಹೇಳಿ, ಮಮ್ಮಿ ಪಾನಿಪುರಿ ತಿನ್ನಂಗಾಗಿದೆ ಬಾ ತಿನ್ನೋಣ ಅಂತ ಅಂದ್ಕೊಂಡು ಅಲ್ಲಿ ಪಾನಿಪುರಿ ತಿಂದು ಸೀದಾ ಮನೆಗೆ ಬಂದ್ವಿ. ಬಂದ ತಕ್ಷಣ ಪುಟಾಣಿಗಳು ನೋಡಿ ನಮ್ಮ ಅಮ್ಮ ಊಟ ಮಾಡಿಸ್ಕೊ ಅಂತ ಕೂತ್ಕೊಂಡಿದ್ದಾರೆ. ಅಮ್ಮ 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 ಅಂತ ಹೇಳಿ ಬಂದ್ಬಿಡ್ತಾಳೆ ನಮ್ಮ ಮಿಂಚು. ಅದು ನೋಡೋದಕ್ಕೆ ಒಂಥರ ಖುಷಿ. ನಾನಿನ್ನು ನಮ್ಮ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಅಮ್ಮನ ಮನೆಗೆ ಹೋಗಿ ಫುಲ್ ರೆಸ್ಟ್ ಮಾಡಿದೆ. ಅಂದರೆ ಎಡಿಟಿಂಗ್ಸ್ ಇತ್ತಲ್ಲ, ಭಯಂಕರ ಎಡಿಟಿಂಗ್ಸ್ ಇತ್ತು, ಅದನ್ನು ಮುಗಿಸ್ಕೊಂಡೆ. ಇನ್ನು ಅಲ್ಲೇ ನಾನ್ ವೆಜ್ ಇತ್ತು ಅಂತೇಳಿ ಊಟ ಮುಗಿಸ್ಕೊಂಡು ಬಂದ್ವಿ. ಜಸ್ಟ್ ಈಗ 9:30 ಆಗಿದೆ. ಇವಾಗ ಮನೆಗೆ ಬಂದು ಕುತ್ಕೊಂಡಿರೋದು. ಸೊ ನಮ್ಮ ಜಯಂತಿ ಇವತ್ತು ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂತಂದರೆ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ಭಯಂಕರ ಹ್ಯಾಪಿನೆಸ್. ಬಿಸ್ನೆಸ್ ಹೆಂಗಾಗಿದೆ ಏನು, ಇಷ್ಟು ದಿನದ ಅವರ ಒಂದು ತಾಳ್ಮೆ ಪರಿಶ್ರಮ ಇವತ್ತೇನೋ ಒಂದಷ್ಟು ಏನು ಸಿಕ್ಕಿದೆ, ಅದರಲ್ಲೇನೋ ಒಂದು ಗ್ರೋತ್, ಅದರಲ್ಲೇನೋ ಒಂದು ರೆಸ್ಪಾನ್ಸ್. ಜನಕ್ಕೆ ಸ್ವಲ್ಪ ನಮ್ಮದು ಶಾಪು ಫೈಂಡ್ ಔಟ್ ಆಗಿದೆ. ಕಸ್ಟಮರ್ಸ್ ಸ್ವಲ್ಪ ಜಾಸ್ತಿ ಬಂದಿದ್ರು ಇವತ್ತು. ತುಂಬ ಖುಷಿ ಆಯಿತು. ಲಾಭ ಚೆನ್ನಾಗಾಯ್ತಂತೆ, ತುಂಬ ಖುಷಿ ಆಯ್ತು. ನಾವೇನು ಎಕ್ಸ್ಪೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಲ್ಲ ಅವತ್ತಿನ ಲಾಭ ಇವತ್ತು ಸಿಕ್ಕಿದೆ ನಮಗೆ. 1 ತಿಂಗಳು ಎಷ್ಟು ಜನ ನಮಗೆ ಹೆಂಗೆ ಹೇಳಿದ್ದು, ಬೇರೆ ಮಾಡ್ತೀರಾ ನೋಡ್ಕೊಳ್ರಿ, ನಿಮಗೆ ಯಾಕಿದು, ಓದಿರೋರಾಗಿ ನೀವು ಯಾಕೆ ಈ ಕೆಲಸ ಮಾಡಬೇಕು ಹಾಗೆ ಹಿಂಗೆ ಅಂತೇಳಿ ಕೆಲವೊಬ್ರು ಹೇಳಿದ್ರು. 15,000 ಕೊಟ್ಟರೆ ಕಂಪ್ನಿಲಿ ಸ್ಯಾಲ್ರಿ ಬರುತ್ತೆ, ಸುಮ್ಮನೆ ಯಾಕೆ ಇದನ್ನು ಮಾಡಬೇಕು 200 ರೂಪಾಯಿ 300 ರೂಪಾಯಿ. ಫೈನಲಿ ಯಾರು ಹೆಂಗೆ ಹೇಳಿದ್ರು ಚಿಟಿ ಅದು ಆಫ್ ಮಾಡಪ್ಪ, ಸ್ವಲ್ಪ ಆಫ್ ಮಾಡಿ. ಆಫ್ ಮಾಡು ಹೊಟ್ಟೆ ಅಕ್ಕ. ಆಮೇಲೆ ಎಷ್ಟು ಜನ ನಮಗೆ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಡ್ತು, ಸಾರಿ. ಗಲಾಟೆ ಕಡಿಮೆ ಮಾಡ್ರು. ಅವಳು ಬ್ಯಾಟ್ಸ್ಮನ್ ಅಂತ ಅವಳು ನಮ್ಮ ಮಿಂಚಿದ ಗಲಾಟೆ ನಮ್ಮ ಮನೇಲಿ. ಆಮೇಲೆ ಹೆಂಗ್ ಗೊತ್ತಾ, ಎಷ್ಟೋ ಜನ ನಮಗೆ ಎಲ್ಲ ಥರ ಹೇಳಿದ್ದಾರೆ.
ಬೇಡ ಹಂಗೆ ಹಿಂಗೆ ಅಂತೇಳಿ. ಬಟ್ ನಾನೇ ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಜಯಂತಿ ಕೇಳಿದ್ದೊಂದೇ ಮಾತು, ನೀನು ಮಾಡ್ತೀಯಾ ಮಾಡು, ನಿನಗೆ ನಂಬಿಕೆ ಇದ್ದರೆ ಓಕೆ. ಇನ್ನು ಲೆಕ್ಕಾಚಾರ ಎಲ್ಲ ಹಾಕೊಟ್ಟಿದ್ದೀನಿ ಫ್ರೆಂಡ್ಸ್, ಒಳ್ಳೆ ಏನೋ ಅವ್ರಿಗೆ ಏನೇನೆಲ್ಲ ಬೇಕೋ ಬಿಹೈಂಡ್ ಸಪೋರ್ಟ್ ನಾನು ಮಾಡಿದ್ದೀನ ನೀವು. ಹಾಂ, ಸೊ ಅದು ಬಿಟ್ಟರೆ ಬೇರೆ ಏನು ನಾವು ಯೋಚನೆ ಮಾಡಲಿಲ್ಲ. ನಮಗೆ ಗೊತ್ತಿತ್ತು ಹೊರಗಡೆ ಏನು ನಡೀತಾ ಇದೆ, ಆ್ಯಂಡ್ ನಾವು ಇವಾಗ ನಿಂತಿರೋ ಫೀಲ್ಡ್ ಎಂಥದ್ದು, ಇದು ಓಕೆನಾ ಇಲ್ವಾ ಅಂತ ಹೇಳಿ. ಹಾಗಾಗಿ ತಲೆನೇ ಕೆಡಿಸ್ಕೊಳ್ಲಿಲ್ಲ. ಸೊ ಸಕ್ಕತ್ತಾಗಿ ಖುಷಿ ಆಗ್ತಾ ಇದೆ. ಅವ್ರಿಗೆ ಒಂದು ದಿನ ಇಂಟ್ರೆಸ್ಟ್ ಲೆಸ್ ಆಗ್ತಾ ಇಲ್ಲ ಅಂತಂದಾಗ ಅದನ್ನು ಖಂಡಿತ ಮಾಡೋ ಅಂಥದ್ದೇ. ಸೊ ಈಸ್ ಹ್ಯಾಪಿ. ಮತ್ತು ಇವತ್ತಂದ್ರೂ ರೆಸ್ಪಾನ್ಸ್ ಬಂದಿದ್ದು ನೋಡಿ, ಇನ್ನು ಸ್ಟ್ಯಾಂಡ್ ಆಯಿತು ಅಂತ ಹೇಳಿ ಒಂದೆಲ್ಲೋ ಒಂದು ಹತ್ರ ಸ್ಯಾಟಿಸ್ಫ್ಯಾಕ್ಷನ್. ಇಷ್ಟು ದಿನ ಕನಸು ಕಟ್ಟಿ ಏನೋ ತಾಳ್ಮೆ ಇರುತ್ತಲ್ಲ, ಅದೊಂದು ಆಸೆ ಇರುತ್ತೆ. ಯಾಕಂದರೆ ಮಾಡ್ಕೊಂಡೋಗಿರೋದು ಮನೆಗೆ ವಾಪಸ್ ತರೋವಾಗ ಆಗುವಂಥ ಬೇಜಾರು, ಮಾಡ್ಕೊಂಡೋಗಿರೋದು ಲಾಭದಾಯಕವಾಗಿ ವಾಪಸ್ ಬರುವಂಥ ಒಂದು ಖುಷಿ, ಎರಡನ್ನೂ ಕಂಪ್ಯಾರಿಸನ್ ಮಾಡಿದ್ರೆ ಎಲ್ಲೋ ಅಂತ ಒಂದು ಸಮಾಧಾನ ಆಗುತ್ತೆ. ಸೊ ಅದನ್ನು ಶೇರ್ ಮಾಡ್ಕೋಬೇಕು ಅಂತೇಳಿ ಅಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ಮೈ ಹಸ್ಬೆಂಡ್ ಈಸ್ ವೆರಿ ಹ್ಯಾಪಿ. ನಗ್ತಾರೆ ನೋಡಿ ಇವಾಗ. ಸೊ ಖುಷಿ ಆಯ್ತಾ? ಓಕೆ, ನೀವ್ಯಾರಾದರೂ ವಿದ್ಯಾನಗರ ಸೈಡ್ ಬಂದ್ರಿ ಅಂದರೆ ದಾವಣಗೆರೆಯಲ್ಲಿ ಬನ್ನಿ, ವಿಸಿಟ್ ಮಾಡಿ. ಒಂದ್ಸರಿ ಅಂಬಲಿ ಟೇಸ್ಟ್ ಮಾಡಿ ನೀವೇ ಹೇಳ್ತೀರಿ. ದಯವಿಟ್ಟು ಫಾಲೋವರ್ ಅಂತ ಹೇಳಿ. ತುಂಬಾ ಜನ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ನೋಡ್ಕೊಂಡು ಬರ್ತಾ ಇರೋರು ಕೂಡ ಅಲ್ಲಿ ಎಷ್ಟೋ ಜನ ಇದ್ದಾರೆ. ಜಯಂತ್ ಅವ್ರನ್ನ ಮಾತಾಡಿಸಿ ಅಂಬ್ಲಿ ಕುಡಿದು ಚೆನ್ನಾಗಿದೆ ಅಂತ ಹೇಳೋಗ್ತಿದ್ದಾರೆ. ನಿಜವಾಗ್ಲೂ ಟೇಸ್ಟ್ ಮತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನೊಬ್ಬ ಏನೋ ಕಸ್ಟಮರ್ ಆಗಿ ಹೇಳ್ತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಜಯಂತ್. ಅವ್ರಿಗೆ ಸ್ಪೆಷಲ್ ಡೆಡಿಕೇಶನ್ ಎಲ್ಲ ಅವ್ರದ್ದೇ. ಹಾಗಾಗಿ ಒಂದು ಏನೇ ಸಿಕ್ಕರು ಕೂಡ ಅವ್ರದ್ದೇ. ಸೋದ್ರು ಅವರೇ ಗೆದ್ರು ಅವರೇ ಅಂತೇಳಿ ಫಸ್ಟೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಹೇಳ್ಬಿಟ್ಟಿದ್ದೆ. ಹಾಗಾಗಿ ಆಲ್ ದಿ ಬೆಸ್ಟ್. ನಾಳೆಯಿಂದ ಇನ್ನೂ ಚೆನ್ನಾಗಲಿ. ಇವತ್ತೇನು ಉಳಿಸಿದೆಯಾ ಅದಕ್ಕಿಂತ ಡಬಲ್ ಉಳಿಸ್ಲಿ ಅಂತೇಳಿ ನನ್ನ ಕಡೆಯಿಂದ, ವ್ಯೂವರ್ಸ್ ಕಡೆಯಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ಮತ್ತು ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ. ತಡಿ ಒಂದೇ ಸರಿ ಹೇಳೋಣ. ಹಾಂ, ಓಯ್ ಬಿಟ್ಟು ಹೇಳೋಣ. ಓಕೆ, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.